ನಮಸ್ಕಾರ ಸ್ನೇಹಿತರೆ, ಎಸೆನ್ಷಿಯಲ್ ಗ್ರೋನ್ ಚಾನಲ್ನ ಇನ್ನೊಂದು ವಿಶೇಷ ವಿಡಿಯೋಗೆ ಸ್ವಾಗತ. ಸುಭಾಷಿತಗಳನ್ನು ಓದಿ ಸುಮ್ಮನಾಗಬೇಡಿ. ಎಲ್ಲರಿಗೂ ಇದನ್ನು ಫಾರ್ವರ್ಡ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಶ್ರದ್ಧೆ ಮತ್ತು ಪ್ರಯತ್ನಗಳೇ ಯಶಸ್ಸಿನ ಬುನಾದಿ. ನಿಲುಗಡೆ ಇಲ್ಲದ ಪ್ರಯತ್ನ ನಿರಂತರವಾಗಿ ಪ್ರಯೋಗ ಮಾಡುವ ಮೂಲಕ ಬಯಸಿದ್ದನ್ನು ಸಾಧಿಸಬಹುದು. ಪಡೆದುಕೊಳ್ಳಲು ಹಿಂದೆ ಉಳಿದರೆ ತಪ್ಪೇನಿಲ್ಲ, ಆದರೆ ಪ್ರಯತ್ನವೇ ಇಲ್ಲದೆ ಹಿಂದೆ ಉಳಿಯುವುದು, ಸೋಲೊಪ್ಪಿಕೊಳ್ಳುವುದು, ಕಳೆದುಕೊಳ್ಳುವುದು ಮಾತ್ರ ಶುದ್ಧ ತಪ್ಪು. ಗುರಿ ಸಾಧನೆಯ ಹಾದಿಯಲ್ಲಿ ಯಾವ ಪ್ರಯತ್ನಗಳನ್ನು ಮಾಡಬೇಕಾಗಿದೆಯೋ ಅದನ್ನು ಮಾಡುವಾಗ ಬರುವ ಯಾವ ತರಹದ ಅಡೆತಡೆಗಳಿಗೂ ಹೆದರಬಾರದು. ಅಹಂಕಾರವೆಂಬ ಕಾಯಿಲೆಯಿಂದ ಬಳಲುವವರಿಗೆ ಮದ್ದಿಲ್ಲ. ಅಹಂಕಾರವೇ ಅವರ ಉಸಿರು, ಅನ್ನ, ಬದುಕು, ಬಂಧು ಬಳಗ ಎಲ್ಲವೂ. ಮಾನವೀಯತೆಯು ಇವರಿಗೆ ಶತ್ರು. ಅತಿ ಬುದ್ಧಿವಂತಿಕೆಯಿಂದ ಇತರರಿಗೆ ಮೋಸ ಮಾಡುವವರು ಕೆಟ್ಟ ಸಮಯ ಬಂದಾಗ ಅತಿ ದಡ್ಡತನದಿಂದ ಮೋಸ ಹೋಗುವರು. ತಾವು ಮಾಡಿದ ಮೋಸವೇ ಅವರನ್ನು ಹಿಂಬಾಲಿಸಬಹುದು ಎಂಬ ಅರಿವು ಇವರಿಗಿರುವುದಿಲ್ಲ. ಕಳೆದುಕೊಳ್ಳುವುದಕ್ಕಿಂತ ಮೊದಲು ಯೋಚಿಸಬೇಕು. ಅವಿವೇಕದಿಂದ ಕಳೆದುಕೊಂಡಿದ್ದನ್ನು ಪುನಃ ಪಡೆಯಲು ಜನ್ಮಪೂರ್ತಿ ಯಾಚಿಸುವಂತೆ ಮಾಡಿಕೊಳ್ಳಬಾರದು. ತಂದೆ ತಾಯಿ ಇರುವಾಗ ಅವರು ಹೊರುವ ಜವಾಬ್ದಾರಿಗಳು ನಮ್ಮ ಅರಿವಿಗೆ ಬರುವುದೇ ಇಲ್ಲ. ಅವರು ಇಲ್ಲದಿದ್ದಾಗ ನಮ್ಮ ಬಳಿ ಏನಿದ್ದರೂ, ನಮ್ಮ ಸುತ್ತಲೂ ಎಷ್ಟೇ ಜನರಿದ್ದರೂ ಅವರಿಲ್ಲದ ಕೊರತೆ ತುಂಬುವುದೇ ಇಲ್ಲ. ಪ್ರತಿ ವ್ಯಕ್ತಿಯು ವಿಭಿನ್ನ ಮತ್ತು ವಿಶೇಷ. ಯಾರಾದರೂ ನಮ್ಮನ್ನು ತುಳಿಯಲು ಪ್ರಯತ್ನಿಸಿದರೆ ನಾವು ಅದನ್ನೇ ಮಾಡಬಾರದು. ಹಾಗೆ ಮಾಡಿದರೆ ನಮಗೂ ಅವರಿಗೂ ಏನೂ ವ್ಯತ್ಯಾಸವಿರುವುದಿಲ್ಲ. ಕಂಡಂತಹ ಯಾವುದೇ ಕನಸು ಅಸಾಧ್ಯವಲ್ಲ. ಅದಕ್ಕಾಗಿ ಸದಾಕಾಲ ಹೃದಯ ಮಿಡಿಯುತ್ತಿರಬೇಕು. ಕಾರ್ಯಗಳಿಗೆ ಕೈಗೂಡಿಸಿ ಮುನ್ನಡೆಯುತ್ತಿರಬೇಕು. ಅವಕಾಶ ಮತ್ತು ಯಶಸ್ಸು ತಾನಾಗಿಯೇ ಬಂದು ಬಾಗಿಲು ಬಡಿಯಲಿ ಎಂದು ಕಾಯುತ್ತಾ ಕೂರಬಾರದು. ಅವಕಾಶಗಳನ್ನು ಹುಡುಕಿ ಸಾಧಿಸಿಕೊಂಡು ಯಶಸ್ಸನ್ನು ಗಳಿಸಿಕೊಳ್ಳಬೇಕು. ನಾವು ಮಾಡಿದ ಕೆಟ್ಟ ಕೆಲಸ, ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳು ನಮ್ಮ ಜೀವನದ ಹೀನಾಯ ದೋಷಗಳಾಗಿ ಕಾಡಬಹುದು. ಮಾಡುವ ಕೆಲಸ ಮತ್ತು ಇಡುವ ಹೆಜ್ಜೆಯ ಬಗ್ಗೆ ಎಚ್ಚರ ಅಗತ್ಯ. ಪ್ರತಿ ಹಿನ್ನಡೆಯು ಸಾಧನೆಯ ಒಂದು ಮೆಟ್ಟಿಲು ಮತ್ತು ಪಾಠ. ಆಶಯವು ಕೈಯಲ್ಲಿದ್ದರೆ ಮನಸ್ಸು ಜಯವನ್ನು ತಂದುಕೊಡುತ್ತದೆ. ಹೃದಯ ಇದಕ್ಕಾಗಿ ಸದಾ ತುಡಿಯುತ್ತಿರಬೇಕು. ನೂರಾರು ಕನಸುಗಳು ನಮ್ಮ ಜೀವನದ ಶಿಲೆಗಳು. ಕೆತ್ತುವ ಶಿಲ್ಪಿಗಳು ನಾವಾಗಬೇಕು ಮತ್ತು ನಮಗೆ ಬೇಕಾದ ಹಾಗೆ ಅದನ್ನು ಕೆತ್ತಿ ಅತಿ ಸುಂದರ ಶಿಲ್ಪವಾಗಿಸಬೇಕು. ನಮ್ಮ ಜೀವನದ ಶಿಲ್ಪಿಗಳು ನಾವೇ ಹೊರತು ಬೇರೆಯವರಲ್ಲ. ಆಕೃತಿಗಳು ನಮ್ಮ ಮನಸ್ಸಿನಲ್ಲಿಯೇ ರೂಪುಗೊಳ್ಳುತ್ತವೆ. ಇತರರನ್ನು ದೂಷಿಸುತ್ತಾ ಕಾಲಹರಣ ಮಾಡಬಾರದು. ಬೆಳೆಯಬೇಕೆಂಬ ಹಂಬಲ ಇರುವಾಗ ಅವಕಾಶಕ್ಕಾಗಿ ಕಾಯುತ್ತಾ ಕುಳಿತುಕೊಳ್ಳಬಾರದು. ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳಬೇಕು, ಇಲ್ಲವೇ ದೋಚಿಕೊಳ್ಳಬೇಕು. ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.